ನಿಮ್ಮ ಸುತ್ತ ನೋಡಿ. ಒಂದು ಕ್ಷಣ ನಿಲ್ಲಿ. ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಸುಂದರ ರಾಶಿ ಯಾವುದು ಗೊತ್ತಾ? ಅದು ತುಲಾ ರಾಶಿ. ಯಾಕೆಂದರೆ ತುಲಾ ರಾಶಿ ಸಮತೋಲದ ರಾಶಿ, ನ್ಯಾಯದ ರಾಶಿ, ಸೌಂದರ್ಯದ ರಾಶಿ ಮತ್ತು ಪ್ರೀತಿಯ ರಾಶಿ. ತುಲಾ ರಾಶಿಯವರೇ, ಈ ಸಂದೇಶ ನಿಮ್ಮ ಕಿವಿಗಾಗಿ ಮಾತ್ರ ಬಂದಿದೆ. ಆಕಾಶದ ಶುಕ್ರ ನಿಮ್ಮನ್ನು ನೋಡುತ್ತಿದ್ದಾನೆ. ಶುಕ್ರ ನಿಮ್ಮ ಒಡೆಯ, ಶುಕ್ರ ನಿಮ್ಮ ಸೌಂದರ್ಯ, ಶುಕ್ರ ನಿಮ್ಮ ಐಶ್ವರ್ಯ. ಮತ್ತು ಈ ಹೊತ್ತಿನಲ್ಲಿ ಶುಕ್ರ ಒಂದು ವಿಶೇಷ ಸ್ಥಾನದಲ್ಲಿ ನಿಂತು ನಿಮ್ಮ ಜೀವನಕ್ಕೆ ಒಂದು ಮಹಾ ಶ್ರೀಮಂತಿಕೆ ಮತ್ತು ಸಂತೋಷ ತರಲು ತಯಾರಾಗಿದ್ದಾನೆ. ಆ ಸಂತೋಷ ನಿಮ್ಮ ಜೀವನದ ಎಲ್ಲ ಕಷ್ಟ ದೂರ ಮಾಡಲಿದೆ. ತಯಾರಾಗಿ ಇರಿ. ಒಂದು ವಿಶೇಷ ವಿನಂತಿ ಇದೆ. ಈ ಕ್ಷಣ ನಿಮ್ಮ ಎರಡು ಕೈ ಜೋಡಿಸಿ ನಿಮ್ಮ ಇಷ್ಟ ದೇವರ ರೂಪ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ. ಆ ದೇವರಿಗೆ ಒಂದು ಕ್ಷಣ ಮನಸ್ಸಿನಲ್ಲಿ ನಮಸ್ಕರಿಸಿ ಮತ್ತು ಆ ದೇವರ ಹೆಸರನ್ನು ಕೆಳಗೆ ಕಮೆಂಟ್ನಲ್ಲಿ ಬರೆಯಿರಿ. ಅದು ಲಕ್ಷ್ಮಿ ಆಗಿರಲಿ, ಶಿವ ಆಗಿರಲಿ, ವಿಷ್ಣು ಆಗಿರಲಿ ಅಥವಾ ನಿಮ್ಮ ಕುಲ ದೇವತೆಯಾಗಿರಲಿ. ಆ ಹೆಸರು ಬರೆದ ಕ್ಷಣ ಶ್ರೀ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮನೆ ಮತ್ತು ಮನಸ್ಸಿನ ಮೇಲೆ ಇಳಿಯಲಿದೆ. ಐಶ್ವರ್ಯ ಮತ್ತು ಸಮೃದ್ಧಿ ನಿಮ್ಮ ಮನೆ ಬಾಗಿಲು ತಟ್ಟಲಿದೆ. ಮತ್ತು ಈ ವಿಡಿಯೋ ಹೇಳಲಿರುವ ಎಲ್ಲಾ ಭವಿಷ್ಯ ನಿಮ್ಮ ಜೀವನದಲ್ಲಿ ಸಾಕಾರ ಆಗಲಿದೆ. ದಯವಿಟ್ಟು ಬರೆಯಿರಿ. ತುಲಾ ರಾಶಿ. ಈ ರಾಶಿಯ ಒಡೆಯ ಶುಕ್ರ ಗ್ರಹ. ಶುಕ್ರ ಎಂದರೆ ಸೌಂದರ್ಯ, ಪ್ರೀತಿ, ಕಲೆ, ಐಶ್ವರ್ಯ ಮತ್ತು ಸಮತೋಲ. ತುಲಾ ರಾಶಿಯವರು ಎಲ್ಲಾ ಕಡೆ ನ್ಯಾಯ ಮತ್ತು ಸಮತೋಲ ಹುಡುಕುತ್ತಾರೆ. ಎಲ್ಲರನ್ನೂ ಸಂತೋಷ ಮಾಡಬೇಕು ಎಂಬ ಬಯಕೆ ಇರುತ್ತದೆ. ಆದರೆ ಆ ಬಯಕೆ ಕೆಲವೊಮ್ಮೆ ನಿಮ್ಮ ಸ್ವಂತ ಸಂತೋಷ ತ್ಯಾಗ ಮಾಡಲು ಕಾರಣ ಆಗಿರಬಹುದು. ಎಲ್ಲರ ಮನಸ್ಸು ಕಾಯ್ದುಕೊಳ್ಳಲು ಪ್ರಯತ್ನ ಮಾಡಿ ನಿಮ್ಮ ಮನಸ್ಸು ಮರೆತು ಹೋದ ಅನುಭವ ಇದ್ದಿರಬಹುದು. ಆ ಅನುಭವ ಈ ಹೊತ್ತಿನಲ್ಲಿ ಬದಲಾಗಲಿದೆ. ಶುಕ್ರ ಮತ್ತು ಗುರು ಒಟ್ಟಾಗಿ ನಿಮ್ಮ ಜೀವನ ಬೆಳಗಲು ತಯಾರಾಗಿದ್ದಾರೆ. ಈ ಹೊತ್ತಿನ ಗ್ರಹ ಸ್ಥಿತಿ ಬಗ್ಗೆ ಒಂದು ವಿಶೇಷ ಮಾತು ಹೇಳಬೇಕು. ತುಲಾ ರಾಶಿಯ ಮೇಲೆ 110 ವರ್ಷಗಳ ನಂತರ ಒಂದು ಅಪೂರ್ವ ಗ್ರಹ ಸಂಯೋಗ ರಚನೆಯಾಗಿದೆ. ಶುಕ್ರ ಮತ್ತು ಗುರು ಒಟ್ಟಾಗಿ ನಿಮ್ಮ ಭಾಗ್ಯ ಭಾವ ಮತ್ತು ಧನ ಭಾವ ಬೆಳಗುತ್ತಿದ್ದಾರೆ. ಶನಿ ನಿಮ್ಮ ಕರ್ಮ ಭಾವ ಶಕ್ತಿ ಕೊಡುತ್ತಿದ್ದಾನೆ. ರಾಹು ನಿಮ್ಮ ಜೀವನಕ್ಕೆ ಒಂದು ಅನಿರೀಕ್ಷಿತ ಐಶ್ವರ್ಯ ತರಲಿದ್ದಾನೆ. ಕೇತು ನಿಮ್ಮ ಆಧ್ಯಾತ್ಮಿಕ ಸೌಂದರ್ಯ ಜಾಗೃತ ಮಾಡುತ್ತಿದ್ದಾನೆ. ಈ ಎಲ್ಲ ಗ್ರಹಗಳ ಒಟ್ಟು ಶಕ್ತಿ ತುಲಾ ರಾಶಿಯ ಮೇಲೆ ಒಂದು ಮಹಾಶ್ರೀ ಯೋಗ ಮತ್ತು ಲಕ್ಷ್ಮಿ ಯೋಗ ಸೃಷ್ಟಿ ಮಾಡುತ್ತಿದೆ. ಇದು ನಿಮ್ಮ ಜೀವನದ ಸುವರ್ಣ ಅಧ್ಯಾಯ. ಉದ್ಯೋಗ ಕ್ಷೇತ್ರದ ಬಗ್ಗೆ ಮಾತನಾಡೋಣ. ತುಲಾ ರಾಶಿಯವರು ಕೆಲಸದ ಜಾಗದಲ್ಲಿ ಎಲ್ಲರ ಜೊತೆ ಸಮಾನ ಗೌರವದಿಂದ ನಡೆದುಕೊಳ್ಳುತ್ತಾರೆ. ತಂಡದ ಸಮಸ್ಯೆ ಬಂದಾಗ ಮಧ್ಯಸ್ಥ ಆಗಿ ಪರಿಹಾರ ಹುಡುಕುತ್ತಾರೆ. ಆ ಗುಣ ಈ ಅವಧಿಯಲ್ಲಿ ನಿಮ್ಮ ಸ್ಥಾನಮಾನ ಎತ್ತರಿಸಲಿದೆ. ಗುರು ನಿಮ್ಮ 10ನೇ ಭಾವ ಮೇಲೆ ದೃಷ್ಟಿ ಹಾಕಿದ್ದಾನೆ. ನಿಮ್ಮ ವೃತ್ತಿ ಜೀವನ ಒಂದು ಹೊಸ ತಿರುವು ಪಡೆಯಲಿದೆ. ಒಂದು ಮಹತ್ವದ ಸ್ಥಾನ ಅಥವಾ ಪ್ರಶಸ್ತಿ ನಿಮ್ಮ ಕಡೆ ಬರಲಿದೆ. ಕೆಲಸದ ಜಾಗದಲ್ಲಿ ನಿಮ್ಮ ಹೆಸರು ಗೌರವದಿಂದ ಮಾತಾಡಲ್ಪಡಲಿದೆ. ಅದಕ್ಕಾಗಿ ತಯಾರಾಗಿ ಇರಿ. ಕೆಲಸ ಹುಡುಕುತ್ತಿರುವ ತುಲಾ ರಾಶಿಯವರಿಗೆ ಒಂದು ಸಂತೋಷದ ಸಮಾಚಾರ ಇದೆ. ನಿಮ್ಮ ಸೌಂದರ್ಯ ಪ್ರಜ್ಞೆ, ಸಂವಹನ ಕೌಶಲ್ಯ ಮತ್ತು ಸಂಬಂಧ ನಿರ್ಮಾಣ ಗುಣ ಈ ಅವಧಿಯಲ್ಲಿ ನಿಮಗೆ ಒಂದು ಮಹತ್ವದ ಅವಕಾಶ ತರಲಿದೆ. ಕಲೆ, ವಿನ್ಯಾಸ, ಮಾಧ್ಯಮ, ಸಂಗೀತ ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಹುಡುಕುತ್ತಿರುವ ತುಲಾ ರಾಶಿಯವರಿಗೆ ಈ ಅವಧಿ ಬಹಳ ಅನುಕೂಲ. ಮುಂದಿನ 10 ದಿನಗಳಲ್ಲಿ ಒಂದು ಒಳ್ಳೆಯ ಅವಕಾಶ ಖಂಡಿತ ಬರಲಿದೆ. ಆತ್ಮವಿಶ್ವಾಸದಿಂದ ಮುಂದೆ ಹೋಗಿ. ವ್ಯಾಪಾರ ಮಾಡುವ ತುಲಾ ರಾಶಿಯವರಿಗೆ ಈ ಅವಧಿ ಒಂದು ಸ್ವರ್ಣ ಅವಕಾಶ. ಶುಕ್ರ ಐಶ್ವರ್ಯ ಮತ್ತು ವ್ಯಾಪಾರ ಎರಡರ ಕಾರಕ. ಶುಕ್ರ ಬಲಿಷ್ಠವಾಗಿರುವ ಹೊತ್ತಿನಲ್ಲಿ ವ್ಯಾಪಾರ ಅದ್ಭುತ ಫಲ ಕೊಡಲಿದೆ. ತುಲಾ ರಾಶಿಯವರ ಮಾತಿನ ಮಾಧುರ್ಯ ಮತ್ತು ಜನ ಸಂಪರ್ಕ ಶಕ್ತಿ ವ್ಯಾಪಾರ ಕ್ಷೇತ್ರದಲ್ಲಿ ಅಮೋಘ. ಹೊಸ ಗ್ರಾಹಕರು ಬರಲಿದ್ದಾರೆ. ಹಳೆಯ ಗ್ರಾಹಕರು ಮತ್ತೆ ಬರಲಿದ್ದಾರೆ. ಒಂದು ದೊಡ್ಡ ಒಪ್ಪಂದ ಗಟ್ಟಿ ಆಗಲಿದೆ. ನಿಮ್ಮ ವ್ಯಾಪಾರ ಒಂದು ಹೊಸ ಎತ್ತರ ತಲುಪಲಿದೆ. ಸೌಂದರ್ಯ, ಫ್ಯಾಷನ್, ಆಭರಣ ಅಥವಾ ಆತಿಥ್ಯ ಸಂಬಂಧಿ ವ್ಯಾಪಾರ ಈ ಅವಧಿಯಲ್ಲಿ ವಿಶೇಷ ಫಲ ಕೊಡಲಿದೆ. ಹಣ ಮತ್ತು ಆರ್ಥಿಕ ಸ್ಥಿತಿ ಬಗ್ಗೆ ಹೇಳಬೇಕಾದರೆ, ತುಲಾ ರಾಶಿಯ 2ನೇ ಭಾವ ಮತ್ತು 11ನೇ ಭಾವ ಈ ಹೊತ್ತಿನಲ್ಲಿ ಗ್ರಹ ಕೃಪೆ ಪಡೆದಿದೆ. ಶ್ರೀ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ವರ್ಷಿಸಲಿದೆ. ಹಣ ಎಲ್ಲ ದಿಕ್ಕಿನಿಂದ ಬರಲಿದೆ. ಒಂದು ಅನಿರೀಕ್ಷಿತ ಧನ ಲಾಭ ಬರಬಹುದು. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಸಾಲ ಕಡಿಮೆ ಆಗಲಿದೆ. ಆದರೆ ಒಂದು ಎಚ್ಚರಿಕೆ ಮಾತು ಇದೆ. ತುಲಾ ರಾಶಿಯವರು ಸೌಂದರ್ಯ ಮತ್ತು ಐಶ್ವರ್ಯ ಪ್ರಿಯರು. ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡುವ ಸ್ವಭಾವ ಕೆಲವರಲ್ಲಿ ಇರಬಹುದು. ಈ ಅವಧಿಯಲ್ಲಿ ಅದನ್ನು ನಿಯಂತ್ರಣ ಮಾಡಿ. ಬಂದ ಹಣ ಉಳಿಸಿ. ಅದು ನಿಮ್ಮ ಭವಿಷ್ಯ ಭದ್ರ ಮಾಡಲಿದೆ. ಮುಂದಿನ 7 ದಿನಗಳಲ್ಲಿ 3 ಮಹಾ ಘಟನೆಗಳು ನಡೆಯಲಿವೆ. ಮೊದಲ ಘಟ್ಟ. ತುಲಾ ರಾಶಿಯ ಜೀವನದಲ್ಲಿ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕಾದ ಕ್ಷಣ ಬರಲಿದೆ. ಆ ನಿರ್ಧಾರ ನಿಮ್ಮ ಜೀವನದ ದಿಕ್ಕು ಬದಲಿಸಲಿದೆ. ತುಲಾ ರಾಶಿಯವರಿಗೆ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟ ಎಂದು ಗೊತ್ತು. 2 ಕಡೆ ಯೋಚಿಸಿ ಸಮತೋಲ ಹಿಡಿಯಲು ಪ್ರಯತ್ನ ಮಾಡುತ್ತೀರಿ. ಆದರೆ ಈ ಹೊತ್ತಿನಲ್ಲಿ ನಿಮ್ಮ ಒಳ ಮನಸ್ಸು ಒಂದು ದಿಕ್ಕು ತೋರಿಸಲಿದೆ. ಆ ದಿಕ್ಕಿನಲ್ಲಿ ಹೋಗಿ. ಹಿಂಜರಿಯಬೇಡಿ. ಆ ನಿರ್ಧಾರ ನಿಮ್ಮ ಜೀವನ ಸುಂದರ ಮಾಡಲಿದೆ. 2ನೇ ಘಟ್ಟ. ಈ 2ನೇ ಘಟನೆ ನಿಮ್ಮ ಸಂಬಂಧ ಮತ್ತು ಪ್ರೀತಿ ಜೀವನ ಬದಲಿಸಲಿದೆ.
ತುಲಾ ರಾಶಿ ಪ್ರೀತಿಯ ರಾಶಿ. ನಿಮ್ಮ ಹೃದಯ ಯಾವಾಗಲೂ ಪ್ರೀತಿ ಹುಡುಕುತ್ತಿರುತ್ತದೆ. ಈ ಹೊತ್ತಿನಲ್ಲಿ ಶುಕ್ರ ಮತ್ತು ಗುರು ಒಟ್ಟಾಗಿ ನಿಮ್ಮ ಸಪ್ತಮ ಭಾವ ಬೆಳಗುತ್ತಿದ್ದಾರೆ. ಮುಂದಿನ 7 ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಒಂದು ಅದ್ಭುತ ವ್ಯಕ್ತಿ ಬರಲಿದ್ದಾರೆ, ಅಥವಾ ನಿಮ್ಮ ಹಾಲಿ ಸಂಬಂಧ ಒಂದು ಹೊಸ ಮೆರುಗು ಪಡೆಯಲಿದೆ. ಪ್ರೀತಿ ನಿಮ್ಮ ಜೀವನ ಹೊಸ ಬಣ್ಣ ತುಂಬಲಿದೆ. ಆ ಬಣ್ಣ ಅನುಭವಿಸಲು ತಯಾರಾಗಿ ಇರಿ. ಮೂರನೇ ಘಟನೆ ನಿಮ್ಮ ಆರ್ಥಿಕ ಜೀವನ ಬಲಿಷ್ಠ ಮಾಡಲಿದೆ. ಎಷ್ಟೋ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಹಣಕಾಸಿನ ವಿಷಯ ಇದೆ. ಅದು ಒಂದು ಹೂಡಿಕೆ ಆಗಿರಬಹುದು, ಒಂದು ಆಸ್ತಿ ಖರೀದಿ ಆಗಿರಬಹುದು, ಅಥವಾ ಒಂದು ಹೊಸ ಆದಾಯ ಮೂಲ ಆಗಿರಬಹುದು. ಮುಂದಿನ 14 ದಿನಗಳಲ್ಲಿ ಆ ವಿಷಯ ಒಂದು ಒಳ್ಳೆಯ ತಿರುವು ತೆಗೆದುಕೊಳ್ಳಲಿದೆ. ಶ್ರೀ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಇದೆ. ಆ ಕೃಪೆ ನಿಮ್ಮ ಆರ್ಥಿಕ ಜೀವನ ಸಮೃದ್ಧ ಮಾಡಲಿದೆ. ಪ್ರೀತಿ ಮತ್ತು ಸಂಬಂಧ ಬಗ್ಗೆ ಆಳವಾಗಿ ಮಾತನಾಡೋಣ. ತುಲಾ ರಾಶಿ ಪ್ರೇಮ ರಾಶಿ, ಪ್ರೀತಿಯಲ್ಲಿ ನೀಡುವ ಶ್ರೇಷ್ಠ ರಾಶಿ. ಆದರೆ ಎಷ್ಟೋ ಬಾರಿ ನಿಮ್ಮ ಪ್ರೀತಿ ಒಂದು ಕಡೆ ಇದ್ದು ಬೇರೆ ಕಡೆ ಮನಸ್ಸು ಎಳೆಯಲ್ಪಟ್ಟ ಅನುಭವ ಆಗಿರಬಹುದು. ಸಮತೋಲ ಇಲ್ಲದ ಸಂಬಂಧ ನಿಮ್ಮನ್ನು ನೋಯಿಸಿರಬಹುದು. ಈ ಹೊತ್ತಿನಲ್ಲಿ ಶುಕ್ರ ನಿಮ್ಮ ಸಂಬಂಧ ಜೀವನ ಸಮತೋಲ ಮಾಡಲಿದ್ದಾನೆ. ಒಳ್ಳೆಯ ಸಂಗಾತಿ ಬರಲಿದ್ದಾರೆ, ಅಥವಾ ಇರುವ ಸಂಬಂಧ ಮತ್ತಷ್ಟು ಮಧುರ ಆಗಲಿದೆ. ಪ್ರೀತಿ ಕೊಡಲು ಮತ್ತು ತೆಗೆದುಕೊಳ್ಳಲು ಎರಡೂ ಕಲಿಯಿರಿ. ಅದೇ ನಿಜವಾದ ಸಮತೋಲ. ವಿವಾಹ ಯೋಗ ಬಗ್ಗೆ ಹೇಳಬೇಕಾದರೆ, ತುಲಾ ರಾಶಿಯಲ್ಲಿ ಮದುವೆ ಕಾಯುತ್ತಿರುವವರಿಗೆ ಗ್ರಹ ಸ್ಥಿತಿ ಬಹಳ ಅನುಕೂಲ. ಒಂದು ಸುಂದರ ಮತ್ತು ಸ್ಥಿರ ಸಂಬಂಧ ಬರಲಿದೆ. ಆ ಸಂಬಂಧ ನಿಮ್ಮ ಜೀವನ ಒಂದು ಹಬ್ಬ ಮಾಡಲಿದೆ. ಮದುವೆ ಆಗಿರುವ ದಂಪತಿಗಳಿಗೆ ಹೇಳಬೇಕಾದರೆ, ದಾಂಪತ್ಯ ಜೀವನದಲ್ಲಿ ಒಂದು ಹೊಸ ರೋಮಾಂಚನ ತರಲು ಈ ಅವಧಿ ಶ್ರೇಷ್ಠ. ಸಂಗಾತಿಯ ಜೊತೆ ಒಂದು ವಿಶೇಷ ದಿನ ಕಳೆಯಿರಿ. ಒಂದು ಸಣ್ಣ ಉಡುಗೊರೆ ಕೊಡಿ, ಒಂದು ಮಧುರ ಮಾತು ಹೇಳಿ. ಅದು ನಿಮ್ಮ ದಾಂಪತ್ಯ ಸ್ವರ್ಗ ಮಾಡಲಿದೆ. ಕುಟುಂಬ ಜೀವನ ಬಗ್ಗೆ ಹೇಳಬೇಕಾದರೆ, ತುಲಾ ರಾಶಿಯ 4ನೇ ಭಾವ ಈ ಹೊತ್ತಿನಲ್ಲಿ ಗ್ರಹ ಕೃಪೆ ಪಡೆಯುತ್ತಿದೆ. ಮನೆ ಮಂದಿ ಜೊತೆ ಸಂಬಂಧ ಸುಧಾರಿಸಲಿದೆ. ಮನೆಯಲ್ಲಿ ಒಂದು ಸಂತೋಷದ ಸಮಾರಂಭ ನಡೆಯಬಹುದು. ಹಿರಿಯರ ಆರೋಗ್ಯ ಉತ್ತಮ ಆಗಲಿದೆ. ಮಕ್ಕಳ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಬರಲಿದೆ. ಮನೆ ಖರೀದಿ ಅಥವಾ ಮನೆ ಅಲಂಕರಣ ಯೋಚಿಸಿದ್ದರೆ ಈ ಅವಧಿ ಅನುಕೂಲ. ಶುಕ್ರ ಸೌಂದರ್ಯ ಮತ್ತು ಮನೆ ಎರಡರ ಕಾರಕ. ನಿಮ್ಮ ಮನೆ ಈ ಅವಧಿಯಲ್ಲಿ ಇನ್ನಷ್ಟು ಸುಂದರ ಆಗಲಿದೆ. ಆರೋಗ್ಯ ಬಗ್ಗೆ ಹೇಳಬೇಕಾದರೆ, ತುಲಾ ರಾಶಿಯ ಮೇಲೆ ಮೂತ್ರಪಿಂಡ ಮತ್ತು ಸೊಂಟ ಸಂಬಂಧಿ ಸಮಸ್ಯೆ ಬಾರದಂತೆ ಎಚ್ಚರ ಇರಲಿ. ನೀರು ಸಾಕಷ್ಟು ಕುಡಿಯಿರಿ. ಸಮತೋಲ ಆಹಾರ ಸೇವಿಸಿ. ನಿಮ್ಮ ರಾಶಿ ಸಮತೋಲ ಹಿಡಿಯುವ ರಾಶಿ. ಆದ್ದರಿಂದ ಆಹಾರ ಮತ್ತು ಜೀವನ ಶೈಲಿ ಕೂಡ ಸಮತೋಲ ಇರಲಿ. ಅತಿಯಾದ ಯಾವುದೂ ಬೇಡ. ಯೋಗ ಮತ್ತು ಧ್ಯಾನ ಮಾಡಿ, ಸಂಗೀತ ಕೇಳಿ, ಸೌಂದರ್ಯ ಮಾಡಿ. ಇವೆಲ್ಲ ತುಲಾ ರಾಶಿಗೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಕೊಡಲಿದೆ. ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಹೇಳಬೇಕಾದರೆ, ತುಲಾ ರಾಶಿ ಶುಕ್ರ ಒಡೆಯ ರಾಶಿ. ಶುಕ್ರ ಸೌಂದರ್ಯ ಮತ್ತು ಸಂಗೀತದ ಕಾರಕ. ಆದ್ದರಿಂದ ತುಲಾ ರಾಶಿಯವರಿಗೆ ಭಕ್ತಿ ಸಂಗೀತ ಮತ್ತು ಭಜನೆ ಅತ್ಯುತ್ತಮ ಆಧ್ಯಾತ್ಮಿಕ ಮಾರ್ಗ. ಶ್ರೀ ಲಕ್ಷ್ಮೀ ದೇವಿ ಮತ್ತು ಕೃಷ್ಣ ತುಲಾ ರಾಶಿಗೆ ಬಹಳ ಅನುಕೂಲ. ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿ. ಬಿಳಿ ಮತ್ತು ಗುಲಾಬಿ ಬಣ್ಣದ ಹೂ ಅರ್ಪಿಸಿ. ಲಕ್ಷ್ಮೀ ಅಷ್ಟೋತ್ತರ ಪಠಿಸಿ. ಶ್ರೀ ಸೂಕ್ತ ಪಾರಾಯಣ ಮಾಡಿ. ಅದು ನಿಮ್ಮ ಮನೆಯಲ್ಲಿ ಐಶ್ವರ್ಯ ಮತ್ತು ಸಮೃದ್ಧಿ ತರಲಿದೆ. ಪರಿಹಾರ ಮತ್ತು ಉಪಾಯಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು. ಶುಕ್ರಗ್ರಹ ಶಾಂತಿಗಾಗಿ ಪ್ರತಿ ಶುಕ್ರವಾರ ಬಿಳಿ ಅಥವಾ ಗುಲಾಬಿ ಬಣ್ಣದ ಬಟ್ಟೆ ಧರಿಸಿ. ಬಿಳಿ ಮಿಠಾಯಿ ದಾನ ಮಾಡಿ. ಹಣ್ಣು ದಾನ ಮಾಡಿ. ಗುರು ಶಾಂತಿಗಾಗಿ ಗುರುವಾರ ವಿಷ್ಣು ಸಹಸ್ರನಾಮ ಪಠಿಸಿ. ಶನಿ ಶಾಂತಿಗಾಗಿ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ ಬಡವರಿಗೆ ಅನ್ನ ಕೊಡಿ. ರಾಹು ಶಾಂತಿಗಾಗಿ ದುರ್ಗಾ ಅಷ್ಟೋತ್ತರ ಪಠಿಸಿ. ಕೇತು ಶಾಂತಿಗಾಗಿ ಗಣಪತಿ ಪೂಜೆ ಮಾಡಿ. ಪ್ರತಿದಿನ ಬೆಳಿಗ್ಗೆ ಒಂದು ಹೂ ಲಕ್ಷ್ಮೀ ಫೋಟೋ ಮುಂದೆ ಅರ್ಪಿಸಿ. ಅದು ನಿಮ್ಮ ಮನೆ ಮತ್ತು ಮನಸ್ಸು ಎರಡನ್ನೂ ಶ್ರೀಮಂತ ಮಾಡಲಿದೆ. ತುಲಾ ರಾಶಿ ಮತ್ತು ನ್ಯಾಯ ಬಗ್ಗೆ ಒಂದು ಆಳವಾದ ಮಾತು ಹೇಳಬೇಕು. ನಿಮ್ಮ ಜೀವನದಲ್ಲಿ ಒಂದು ಅನ್ಯಾಯ ನಡೆದಿದೆ. ಅದು ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಉಳಿದಿದೆ. ಆ ಅನ್ಯಾಯಕ್ಕೆ ಯಾರೂ ಜವಾಬ್ದಾರಿ ತೆಗೆದುಕೊಳ್ಳಲಿಲ್ಲ ಎಂಬ ಕೋಪ ಇದ್ದಿರಬಹುದು. ಆ ಕೋಪ ಬಿಡಿ. ಯಾಕೆಂದರೆ ಬ್ರಹ್ಮಾಂಡದ ತಕ್ಕಡಿ ಯಾವಾಗಲೂ ಸಮ ಆಗುತ್ತದೆ. ನ್ಯಾಯ ನಡೆಯದ ಸ್ಥಳ ಜಗತ್ತಿನಲ್ಲಿ ಇಲ್ಲ. ದೇವರ ನ್ಯಾಯ ತಡ ಆಗಬಹುದು, ಆದರೆ ನಡೆಯದೇ ಇರುವುದಿಲ್ಲ. ಆ ನ್ಯಾಯ ಈ ಅವಧಿಯಲ್ಲಿ ನಡೆಯಲಿದೆ. ತಾಳ್ಮೆ ಇರಲಿ. ನಿಮ್ಮ ಕೆಲಸ ಮಾಡಿ. ದೇವರ ಮೇಲೆ ಭರವಸೆ ಇಡಿ. ತುಲಾ ರಾಶಿ ಮತ್ತು ಮಹಾಯೋಗ ಬಗ್ಗೆ ಒಂದು ಅಪೂರ್ವ ಮಾತು. ಶ್ರೀ ಯೋಗ, ಲಕ್ಷ್ಮೀ ಯೋಗ ಮತ್ತು ಸೌಭಾಗ್ಯ ಯೋಗ ಒಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ. ನಿಮ್ಮ ಜೀವನ ಈ ಅವಧಿಯಲ್ಲಿ ಒಂದು ಹೊಸ ಸೌಂದರ್ಯ ಪಡೆಯಲಿದೆ. ನಿಮ್ಮ ಮನೆ ಸಮೃದ್ಧ ಆಗಲಿದೆ. ನಿಮ್ಮ ಸಂಬಂಧ ಮಧುರ ಆಗಲಿದೆ. ನಿಮ್ಮ ಕೆಲಸ ಯಶಸ್ವಿ ಆಗಲಿದೆ. ನಿಮ್ಮ ಮನಸ್ಸು ಶಾಂತ ಆಗಲಿದೆ. ಇದು ತುಲಾ ರಾಶಿಯ ಸುವರ್ಣ ಅಧ್ಯಾಯ. ಈ ಅಧ್ಯಾಯ ಪೂರ್ಣ ಮನಸ್ಸಿನಿಂದ ಜೀವಿಸಿ. ತುಲಾ ರಾಶಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಒಂದು ಸಂತೋಷ ತುಂಬಿದ ಮಾತು ಹೇಳಬೇಕಿದೆ. ನೀವು ಯಾವಾಗಲೂ ಎಲ್ಲರ ಮನಸ್ಸು ಕಾಯ್ದುಕೊಳ್ಳಲು ಪ್ರಯತ್ನ ಮಾಡುತ್ತೀರಿ. ಆ ಗುಣ ನಿಮ್ಮ ಶ್ರೇಷ್ಠತೆ. ಆದರೆ ಒಂದು ಮಾತು ನೆನಪಿರಲಿ, ನಿಮ್ಮ ಮನಸ್ಸು ಕೂಡ ಮಹತ್ವದ್ದು.
ನಿಮ್ಮ ಸಂತೋಷ ಕೂಡ ಮಹತ್ವದ್ದು, ನಿಮ್ಮ ಆರೋಗ್ಯ ಕೂಡ ಮಹತ್ವದ್ದು. ಮೊದಲು ನಿಮ್ಮ ಮನಸ್ಸು ಸಂತೋಷ ಮಾಡಿಕೊಳ್ಳಿ, ನಂತರ ಜಗತ್ತು ಸಂತೋಷ ಮಾಡಿ. ಭಗವಂತ ನಿಮ್ಮ ಜೊತೆ ಇದ್ದಾನೆ. ಶ್ರೀ ಲಕ್ಷ್ಮೀ ದೇವಿ ನಿಮ್ಮ ಮನೆ ಬಾಗಿಲಲ್ಲಿ ನಿಂತಿದ್ದಾಳೆ. ಅವಳನ್ನು ಸ್ವಾಗತಿಸಲು ತಯಾರಾಗಿ ಇರಿ. ಮುಂದಿನ ವಿಡಿಯೋದಲ್ಲಿ ತುಲಾ ರಾಶಿಯ ಇನ್ನಷ್ಟು ರಹಸ್ಯ ಭವಿಷ್ಯ ಹೇಳಲಿದ್ದೇನೆ. ಚಾನಲ್ ಫಾಲೋ ಮಾಡಿ, ಬೆಲ್ ಐಕಾನ್ ಒತ್ತಿ, ಕಮೆಂಟ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರು ಬರೆಯಿರಿ. ಎಲ್ಲಾ ತುಲಾ ರಾಶಿ ವೀಕ್ಷಕರಿಗೆ ಭಗವಂತನ ಆಶೀರ್ವಾದ ಸದಾ ಇರಲಿ. ನಿಮ್ಮ ಜೀವನ ಸದಾ ಸಮತೋಲ ಮತ್ತು ಸಮೃದ್ಧಿಯಿಂದ ತುಂಬಿರಲಿ. ಓಂ ನಮಃ ಶಿವಾಯ. ಜೈ ಮಾ ಲಕ್ಷ್ಮಿ. ಜೈ ಶ್ರೀ ಕೃಷ್ಣ. ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ.